ಬಿಸಿಬೇಳೆ ಬಾತ್ ಬಿಸಿಬೇಳೆ ಬಾತ್ 8/10 ಬಿಕಾಸ್ ಬಿಸಿಬೇಳೆ ಬಾತಲ್ಲಿ ಒಳ್ಳೆ ತರಕಾರಿ ಇರುತ್ತೆ, ಬೇಳೆ ಇರುತ್ತೆ, ಎಲ್ಲ ಇರುತ್ತೆ, ಒಳ್ಳೆ ಬ್ಯಾಲೆನ್ಸ್ ಮೀಲ್. ಬಟ್ ಮೇಲ್ಗಡೆ ಬೂಂದಿ ಉಪಯೋಗಿಸದೇ ಇದ್ರೆ ಒಳ್ಳೇದು. ದೋಸೆ ಇಡ್ಲಿ 8/10. ದೋಸೆ ಇಡ್ಲಿ ಫರ್ಮೆಂಟೆಡ್ ಫುಡ್, ಅದನ್ನು ಕೂಡ ಸ್ವಲ್ಪ ಆಯಿಲ್ ಕಡಿಮೆ ಬಳಸಬೇಕು ದೋಸೆಗೆ. ಕಾಂಬಿನೇಷನ್ ಗೆ ಏನಾದ್ರು ಕಾಳು ಸಾರು, ಬೇಳೆ ಸಾರು, ಚಟ್ನಿ, ಈ ತರ ರೈಸ್ ಬದಲು ಮಿಲೆಟ್ ಬಳಸೋದು ದೋಸೆ ಇಡ್ಲಿಗೆ, ಅದೆಲ್ಲ ಬೆಟರ್ ಆಪ್ಷನ್. ರೆಸಿಪಿಗಳೆಲ್ಲ ನಿನ್ ಚಾನಲ್ ಅಲ್ಲಿ ಇದೆ. ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ 7/10. ಚಿಕನ್ ಬಿರಿಯಾನಿ ಕೂಡ ಒಳ್ಳೆ ಪ್ರೋಟೀನ್ ಇರುತ್ತೆ. ಚಿಕನ್ ಜಾಸ್ತಿ ತಿಂದು ರೈಸ್ ಕಡಿಮೆ ಮಾಡಿದ್ರೆ ಅದನ್ನು ಒಂದು ಡಯಟ್ ಅಲ್ಲಿ ಒಂದು ಭಾಗ ಆಗಿರ್ಬೋದು. ಬಟ್ ಜನರಲಿ ನಾವು ತುಂಬಾ ಆಯಿಲ್ ಸ್ವಲ್ಪ ಕಡಿಮೆ ಮಾಡಬೇಕು. ಮಟನ್ ಬಿರಿಯಾನಿ 4/10 ಅಂತ ಹೇಳ್ತೀನಿ. ಸೊ ತುಂಬಾ ಜನ ಯೂರಿಕ್ ಆಸಿಡ್ ಎಲ್ಲ ಜಾಸ್ತಿ ಆಯ್ತು ಅಂದ್ರೆ ಟೋಟಲ್ ಪ್ರೋಟೀನ್ ನೇ ಬ್ಲೇಮ್ ಮಾಡಕ್ ಹೋಗ್ತಾರೆ. ಮೀಟ್ ಆಕ್ಚುಲಿ ಹೈ ಪ್ಯೂರಿನ್ ಫುಡ್. ಅದು ತುಂಬಾ ತಗೊಂಡ್ರೆ ಕೆಲವೊಬ್ಬರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಗೋಟ್, ಯೂರಿಕ್ ಆಸಿಡ್, ಈ ತರ ಪ್ರಾಬ್ಲಮ್ ಎಲ್ಲ ಬರುತ್ತೆ. ವಾರಕ್ಕೊಂದ್ಸಲ ಆ ತರ ತಗೋಬಹುದು. ನಾಟ್ ಫಾರ್ ರೆಗ್ಯುಲರ್ ಕನ್ಸಂಪ್ಷನ್. ಎಗ್ ರೈಸ್ ಹೋಮ್ ಮೇಡ್ ಆದ್ರೆ 8 ಸಾಸ್ ಗೆ ಹಾಕಿರೋದಾದ್ರೆ 4. ನನ್ನ ಹೆಂಡತಿ ಒಳ್ಳೊಳ್ಳೆ ಎಗ್ ರೆಸಿಪೀಸ್ ಮಾಡಿರ್ತಾಳೆ. ಆ ರೆಸಿಪಿನ ನೀವು ಅವಳ ಚಾನಲ್ ಹೋಗಿ ನೋಡ್ಬೋದು, ಜಾನ್ವಿ ಕಿರಣ್ ಅಕೌಂಟ್ ಅಲ್ಲಿ. ಪೊಂಗಲಲ್ಲೂ ಬೇಳೆ ರೈಸ್ ಎಲ್ಲ ಇರುತ್ತೆ. ನಾರ್ಮಲ್ ಪೊಂಗಲ್ 9/10, 9/10 ಆಮೆ ಪೊಂಗಲ್. ನೀವು ನನ್ನ ಚಾನಲ್ ಹೊಸಬ್ರಾಗಿದ್ರೆ ಡಯಟ್ ಪೊಂಗಲ್ ಅಂತ ಕಮೆಂಟ್ ಮಾಡಿ, ಅದರ